press the bell icon on the YouTube app and never miss another update. ಹಲೋ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ಅಭ್ಯಾಸ 13.3 ಅಭ್ಯಾಸದ ಲೆಕ್ಕಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಇಂದಿನ ತರಗತಿಯಲ್ಲಿ ಒಂದು ಲೆಕ್ಕವನ್ನು ಮಾಡಿ ತೋರಿಸಿದ್ದೆ. ನೀವು ಇನ್ನೂ ಉಳಿದಿರೋ ಲೆಕ್ಕಗಳನ್ನ ಮಾಡ್ರಿ ಅಂತಲೂ ಕೂಡ ಹೇಳಿದ್ದೆ. ಇವಾಗ ನಾನು ಒಂದೊಂದೇ ಲೆಕ್ಕವನ್ನು ಅಂದರೆ ಇನ್ನೂ ಉಳಿದಿರೋ ಲೆಕ್ಕಗಳನ್ನ ತೋರಿಸ್ತಾ ಬರ್ತೀನಿ. ಎರಡನೇ ಲೆಕ್ಕನ ಹೇಳ್ಕೊಡ್ಬೇಕಿತ್ತು ಇವತ್ತು. ಸೊ ಎರಡನೇ ಲೆಕ್ಕ ಏನಪ್ಪ ಇದೆ ಅಂತಂದರೆ, ಫಸ್ಟ್ ಪ್ರಶ್ನೆನ ಓದ್ಕೊಳ್ಳೋಣ. ನೋಡಿ, ಒಂದು ಶಂಕುವಿನ ಓರೆ ಎತ್ತರವು 21 ಮೀಟರ್ ಮತ್ತು ಅದರದ ಪಾದದ ವ್ಯಾಸ 24 ಸೆಂಟಿಮೀಟರ್ ಆದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿರುವಂಥದ್ದು. ಈ ಪ್ರಶ್ನೆನ ಅರ್ಥ ಮಾಡ್ಕೊಂಡ ನಂತರ ಏನು ಮಾಡ್ತೀರಿ ನೀವು, ಇದರ ಪರಿಹಾರವನ್ನು ಕಂಡುಹಿಡಿತಾ ಬರ್ತೀರಿ. ಪರಿಹಾರ ಫಸ್ಟ್ ಕಂಡುಹಿಡಲಿಕ್ಕಿಂತ ಮುಂಚೆ ಅವರು ಏನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ಬರ್ಕೊಂಡ್ಬಿಡೋಣ ನಾವು ದತ್ತವನ್ನು. ಅವ್ರು ಏನು ಕೊಟ್ಟಿರುವಂಥದ್ದು ಅಂತ ಹೇಳಿ ನೋಡಿ. ಪ್ರಶ್ನೆ ಏನಪ್ಪ ಇದೆ ಅಂತಂದರೆ, ಒಂದು ಶಂಕುವಿನ ಓರೆ ಆಕಾರ ಅಂದರೆ ಈ ಓರೆ ಆಕಾರದಲ್ಲಿರುವಂಥದ್ದು ಎತ್ತರ ಎಷ್ಟಿದೆ, ಓರೆ ಆಕಾರದಲ್ಲಿ ಇರುವಂಥ ಎತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಈ ರೀತಿ ಓರೆ ಇರುತ್ತಲ್ವ ಅದರದ್ದು ಎತ್ತರ L = ಏನಂತ ಬರ್ಕೊತೀರಿ, 21 ಮೀಟರ್. ನಂತರ ಮತ್ತು ಅದರ ಪಾದದ ವ್ಯಾಸ ಅಂದರೆ ಇದ್ರದ್ದು ಡಯಾಮೀಟರ್ ಕೊಟ್ಟಿದ್ದಾರೆ. ವ್ಯಾಸ ಎಷ್ಟಿದೆ ನೋಡಿ ಮಕ್ಕಳೇ, 24 ಸೆಂಟಿಮೀಟರ್ ಇದೆ. ಸಾರಿ 24 ಮೀಟರ್ ಇದೆ. 24 ಮೀಟರ್ ಇದ್ದಾರೆ. ಆದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಕಂಡುಹಿಡಬೇಕಾಗಿರೋದೇನು, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ TSA ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ನಿಮಗೆ ಸೂತ್ರ ಗೊತ್ತಿದೆ. TSAದು ಏನು, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ TSA. ಸೂತ್ರ ಏನು ಬರುತ್ತೆ ಹೇಳಿ ನೋಡೋಣ. πr × r + l ಅಥವಾ l + r. πr × r + l ಅಥವಾ l + r ಅಂತ ಬರೆದ್ರೂ ಸರಿನೇ. ಈಗ ನಮಗೆ ಇಲ್ಲಿ ರೇಡಿಯಸ್ ಬೇಕು. ಅವ್ರು ಕೊಟ್ಟಿರೋದೇನೋ ಅಂದರೆ ವ್ಯಾಸ ಕೊಟ್ಟಿದ್ದಾರೆ, ತ್ರಿಜ್ಯನ ನಾವು ಕಂಡುಹಿಡ್ಕೋಬೇಕು. ತ್ರಿಜ್ಯನ ಕಂಡುಹಿಡ್ಕೊಳಕ್ಕೆ ನೋಡಿ, d = 2r. ಹೌದಾ, d = 2r ಅಂದರೆ r = d/2. ಡಿನ ವ್ಯಾಲ್ಯೂ ಏನಪ್ಪ, 24 ಕೊಟ್ಟಿದ್ದಾರೆ /2. 2 1 2 1 2 2 2 4 ಎಷ್ಟು ಬಂತು, r = 12 ಮೀಟರ್. ಈಗೇನು ಮಾಡ್ತೀವಿ, ನಮಗೆ ಸಿಕ್ಕಿರುವಂಥದ್ದು ಅವ್ರು ಕೊಟ್ಟಿರೋ ದತ್ತಗಳನ್ನ ಎಲ್ಲ ಬರ್ಕೊಳ್ಳಿ. ಪೈನ ವ್ಯಾಲ್ಯೂ ಏನು, 22/7. ರೇಡಿಯಸ್ ಎಷ್ಟು ಸಿಕ್ಕಿದೆ ಅಂದರೆ ತ್ರಿಜ್ಯ ಎಷ್ಟು ಸಿಕ್ಕಿದೆ, 12 ಮೀಟರ್. ನೆಕ್ಸ್ಟ್ ಇಲ್ಲೇನಿದೆ, 12 ಮೀಟರ್ ಪ್ಲಸ್ ಎಲ್ ಅಂದರೆ ಏನು, 21 ಮೀಟರ್. ಈಗ ನೋಡಿ, ಸಿಂಪ್ಲಿಫೈ ಮಾಡ್ತಾ ಬನ್ನಿ, ಅಂದರೆ ಬಿಡಿಸ್ತಾ ಬನ್ನಿ. ಏನು ಬರುತ್ತೆ ನೋಡೋಣ. ಬಿಡಿಸ್ತಾ ಬಂದಾಗ ನೋಡಿ ಏನು ಬರಬಹುದು ಅಂಥೇಳಿ. ಇಲ್ಲಿ 22/7 ಇದೆ, 12 ಇದೆ. ಇದೆರಡನ್ನು ಕೂಡ್ಕೊಂಡಾಗ ನಮಗೆ ಏನು ಬರುತ್ತೆ ಅಂತ ಹೇಳಿ, ಏನು ಬರುತ್ತಪ್ಪ ಅಂತಂದರೆ ನಾನು ಡೈರೆಕ್ಟಾಗಿ ಮಾಡ್ತೀನಿ ನೋಡಿ. ಅನ್ಸಲ್ಲ ಇದು 22/7 ಇಲ್ಲಿ 12 ಇಟ್ಕೊತೀನಿ, 12 ಮೀಟರ್. ಇದನ್ನು ಫಸ್ಟ್ ಕೂಡ್ಕೊಂಡ್ಬಿಡೋಣ. ನೋಡಿ, 2 1 3 2 1 3 ಎಷ್ಟು ಬಂತು, 33 ಮೀಟರ್. ಈಗ ನಾವು ಸುಲಭವಾಗಿ ಏನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. /7 ಇದನ್ನಷ್ಟನ್ನು ಗುಣಿಸಿದಾಗ ಏನು ಬರುತ್ತೆ ಅಂತಂದರೆ 8712 ಮೀಟರ್ ಸ್ಕ್ವೇರ್ ಬರುತ್ತೆ. ಅದನ್ನಷ್ಟು ಮೇಲಲ್ಲಿರೋದನ್ನು ಅಷ್ಟನ್ನು ಗುಣಿಸಿದ್ದೀನಿ, ನಾನು ಗುಣಿಸಿ ಇಟ್ಕೊಂಡಿದ್ದೀನಿ /7. ಈಗ 7ರಿಂದ 8712 ಭಾಗಿಸಿದ್ರೆ ನನಗೆ ಬರೋವಂಥದ್ದು 1244.507 ಮೀಟರ್ ಸ್ಕ್ವೇರ್. ಸೊ ಇದು ಏನಪ್ಪ ಅಂದರೆ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಆಗಿರುವಂಥದ್ದು TSA. ಏನು, ಶಂಕುವಿಂದು TSA ಅಂದರೆ ಶಂಕುವಿನ TSA ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು, 1244.507 ಮೀಟರ್ ಸ್ಕ್ವೇರ್ನಷ್ಟು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ನೋಡ್ತಾ ಬರ್ತೀವಿ. ಇದು ಎರಡನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಡ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಿದೆ ಅಂತ ಹೇಳಿ ನೋಡಿ, ಅದರದ್ದು ಪರಿಹಾರವನ್ನು ಕೂಡ ಕಂಡುಹಿಡಿತಾ ಬರೋಣ.
ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಏನಿದೆ ಅಂತ ಹೇಳಿ. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ 308 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಇದೆ ಅಂತ ಹೇಳಿದ್ದಾರೆ. ಮತ್ತು ಅದು ಓರೆ ಎತ್ತರವು 14 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಪಾದದ ತ್ರಿಜ್ಯ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತ ಹೇಳಿ 2 ಸಬ್ ಕ್ವಶನ್ಸ್ನ ಅವರು ಕೊಟ್ಟಿರುವಂಥದ್ದು. ಈಗ ಫಸ್ಟ್ ಏನು ಮಾಡಬೇಕು, ಅವ್ರು ಕೊಟ್ಟಿರೋ ದತ್ತವನ್ನು ನೀವು ಬರ್ಕೊಳ್ತೀರಿ. ಆಮೇಲೆ ಅದಾದ ನಂತರ ಏನು ಮಾಡ್ಬೋದು, 2 ಪ್ರಶ್ನೆಗಳನ್ನ ನಾವು ಈಸಿಯಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ರಫ್ ಡಯಾಗ್ರಾಮ್ ಹಾಕ್ಕೊಂಡಿದ್ದೀನಿ ಮಕ್ಕಳೇ. ಅವ್ರು ಏನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಫಸ್ಟ್ ಕೊಟ್ಟಿರುವಂಥದ್ದು ಆ ಒಂದು ಶಂಕು, ಅಂದರೆ ಈ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಇದ್ರದ್ದು CSA ಕೊಟ್ಟಿದ್ದಾರೆ. CSA ಎಷ್ಟಿದೆ? CSA 308 ಸೆಂಟಿಮೀಟರ್ ಸ್ಕ್ವೇರ್, 308 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಮತ್ತು ಅದರದ್ದು ಎತ್ತರವು ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದರೆ, ಇದ್ರದ್ದು ಎತ್ತರ ಎಷ್ಟಿದೆ ಅಂತಂದರೆ L = ಎತ್ತರವು ಓರೆ ಆಕಾರದ ಎತ್ತರವು, ನಾವು ಮೂರನೇ ಪ್ರಶ್ನೆದು ಅಲ್ವಾ ಬಿಡಿಸ್ತಾ ಇರೋದು, ಓರೆದ ಎತ್ತರವು 14 ಸೆಂಟಿಮೀಟರ್ ಕೊಟ್ಟಿರುವಂಥದ್ದು. ನಂತರ ಏನು ಕೊಟ್ಟಿದ್ದಾರೆ ಅಂತಂದರೆ ಆಗಿದೆ. ಶಂಕುವಿನ ಪಾದದ ತ್ರಿಜ್ಯ ಅಂದರೆ ಫಸ್ಟ್ ನೀವು ಕಂಡುಹಿಡಬೇಕಾಗಿರೋದೇನು, ಶಂಕುವಿನ ತ್ರಿಜ್ಯವನ್ನು ಕಂಡುಹಿಡಿಬೇಕು. ಅಂದರೆ ಈ ಶಂಕು ಇದೆ ಅಲ್ವಾ, ಇದ್ರದ್ದು ಅಂದರೆ ಈ ತಳಭಾಗದ್ದು ರೇಡಿಯಸ್ನ ಕಂಡುಹಿಡಿಬೇಕು, ತ್ರಿಜ್ಯವನ್ನು ಕಂಡುಹಿಡಿಬೇಕು. ಈಗ ತ್ರಿಜ್ಯ ಎಷ್ಟು ಅಂತ ಕಂಡುಹಿಡಿಬೇಕು ಅಂತಂದರೆ ನಾವೇನು ಮಾಡ್ಬೋದು, ಅವರು CSA ಕೊಟ್ಟಿದ್ದಾರಾ, ಈ ಶಂಕು ಇಂದು CSA ಕೊಟ್ಟಿದ್ದಾರೆ. CSA ಸೂತ್ರ ಏನು, πr/l. ಹೌದಾ? CSA ಎಷ್ಟಿದೆ ಅಲ್ಲಿ, 308 ಇದೆ. ಗೊತ್ತಾಗ್ತದಲ್ವಾ ಎಷ್ಟು ಕೊಟ್ಟಿದ್ದಾರೆ, 308 ಸೆಂಟಿಮೀಟರ್ ಸ್ಕ್ವೇರ್ನ ಅವ್ರು ಕೊಟ್ಟಿರುವಂಥದ್ದು. ಇಂಟು ಪೈನ ವ್ಯಾಲ್ಯೂ ಏನು, 22/7 ಇಂಟು R ಎಷ್ಟು ಅನ್ನೋದು ಕೊಟ್ಟಿಲ್ಲ. ನೆಕ್ಸ್ಟು ಲೆಂತ್ ಅಂದರೆ ಓರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ, ಇಂಟು 14 ಅದನ್ನು ಬರ್ಕೊಂಡೆ. ಈಗ ಏನು ಮಾಡಿ ನೋಡಿ, ಸಿಂಪ್ಲಿಫೈ ಆಗುತ್ತೆ. 7 1 7 2 14, 22 ಇಂಟು 2ನ್ನ ಗುಣಿಸಿದ್ರೆ ಏನಾಗುತ್ತೆ, 44. R ಉಳಿತು ಇಲ್ಲಿ 308. ಈಗ ಏನು ಮಾಡ್ತೀರಿ, ನೆಕ್ಸ್ಟು 308 ಇದೆ. ಈ 44ನ್ನು ಈಕ್ವಲ್ಸಿಂದ ಈ ಕಡೆ ಕಳಿಸಿ, ಬೈ 44 ಆಗುತ್ತೆ R. ಈಗ ಇದನ್ನು ಡಿವೈಡ್ ಮಾಡಿದಾಗ ನನಗೆ ಬರುವಂಥ ಉತ್ತರ ರೇಡಿಯಸ್ಸು ಏನಾಗಿರುತ್ತಪ್ಪ ಅಂದರೆ 7 ಆಗಿರುತ್ತೆ. ಏನಾಗಿರುತ್ತೆ, 7 ಸೆಂಟಿಮೀಟರ್ ಆಗಿರುತ್ತೆ. ನಾನು ಡೈರೆಕ್ಟಾಗಿ ಮಾಡ್ತಿದ್ದೀನಿ, ನೀವು ಕ್ಯಾಲ್ಕುಲೇಷನ್ ಮಾಡಿ ಮಕ್ಕಳೇ. 7 ಸೆಂಟಿಮೀಟರ್ ಬರುವಂಥದ್ದು. ನೆಕ್ಸ್ಟು 2ನೇ ಪ್ರಶ್ನೆ ಕೇಳಿದ್ದಾರೆ. ಅದಾದಮೇಲೆ ಅವ್ರು ಕೇಳಿರುವಂಥದ್ದು ಏನಪ್ಪ ಅಂತಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇವಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕಂಡುಹಿಡಿರಿ ಅಂತ ಹೇಳಿದರೆ ಏನು ಮಾಡ್ಬೋದು ನಾವು, ಶಂಕುವಿನ ನಾನು TSA ಅಂತ ಬರಿತೀನಿ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ TSA ಅಂತಲೇ ಹೇಳುವಂಥದ್ದು. ಇದ್ರದ್ದು ಸೂತ್ರ ಏನು ಬರುತ್ತಪ್ಪ ಅಂದರೆ ಶಂಕುವಿಂದು ಇದ್ರದ್ದು CSA ಪ್ಲಸ್ ಸರ್ಕಲ್ದು ವಿಸ್ತೀರ್ಣ ಬರೆದ್ಬಿಟ್ರೆ ಏನಾಯಿತು, ನಮಗೆ ಶಂಕುವಿನ TSA ಸಿಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಈ ಶಂಕು ಇದೆ ಅಂತಂದರೆ ಇದರದ CSA ಸುತ್ತ ಇರೋವಂಥದ್ರದ್ದು ಬೆಲೆ, ಯಾಕಂದರೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ CSAನ, ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದಕ್ಕೆ ಫಸ್ಟ್ CSA ಪ್ಲಸ್ ಇನ್ನು ಉಳಿದಿರೋದು ತಳಭಾಗ ಇರುತ್ತಲ್ವ, ಶಂಕುವಿನ TSA ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತೀವಿ ಅಂದರೆ ಏನು ಮಾಡಬೇಕು ನಾವು, ವೃತ್ತದ ವಿಸ್ತೀರ್ಣ ಕಂಡುಹಿಡ್ಕೋಬೇಕಾಗತ್ತೆ. ವೃತ್ತದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ ಅಲ್ವಾ ನಮಗೆ, ಏನದು, πr². ಸೊ ಇವಾಗ ಏನು ಮಾಡ್ತೀರಾ, CSA ಎಷ್ಟು ಕೊಟ್ಟಿದ್ದಾರೆ ನೋಡಿ, ಅಲ್ಲಿ 308 ಕೊಟ್ಟಿದ್ದಾರೆ. ಅದನ್ನು ಬರ್ಕೊಂಡೆ. ನೆಕ್ಸ್ಟ್ ಪ್ಲಸ್ ಅದು ಸೆಂಟಿಮೀಟರ್ ಸ್ಕ್ವೇರಲ್ಲೇ ಇದೆ, ಆಮೇಲೆ ಲಾಸ್ಟಲ್ಲಿ ಬರೆಯೋಣಂತೆ. ಇವಾಗ ವೃತ್ತದ ವಿಸ್ತೀರ್ಣ ಏನು, πr² ಇದೆ. 308 ಪ್ಲಸ್ ಪೈನ ವ್ಯಾಲ್ಯೂ ಏನು, 22/7. R² ಅಂದರೆ ಏನು, 7 × 7. ಯಾಕಂದರೆ R ವ್ಯಾಲ್ಯೂ ಏನಿದೆ, 7 ಬಂದಿದೆ ಅಲ್ವಾ, 7 × 7 ಅಂತ ಬರ್ಕೊಂಡೆ. 7 1 7 1 ಆಯಿತಾ. ಇವಾಗ 308
ಪ್ಲಸ್ 22 ಇಂಟು 7 ಉಳಿತು. ಈಗ 308 ಹೇಗಿದೆಯೋ ಹಾಗೆ ಬರ್ಕೊಳ್ಳಿ. 22 ಮತ್ತು 7 ಗುಣಿಸಿ ಆಗ ಎಷ್ಟು ಬರುತ್ತಪ್ಪ ಅಂದರೆ 154 ಬರುತ್ತೆ. ಇವೆರಡನ್ನು ಕೂಡಿದಾಗ 462 ಬರುತ್ತೆ. ಸೆಂಟಿಮೀಟರ್ ಸ್ಕ್ವೇರ್ ಆಗಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಬರೀತೀರಾ. ಇದು ಎದ್ರದ್ದು ಶಂಕುವಿನ TSA ಆಗಿರುತ್ತೆ 462. ಇದು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ. ಇದು 2ನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ ಮಕ್ಕಳೇ. ಈಗ 3ನೇ ಪ್ರಶ್ನೆಯನ್ನು ಏನಿದೆ ಅಂತ ಓದ್ಕೊಂಡು ಅದರ ನಂತರ ಅದರ ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ 4ನೇ ಪ್ರಶ್ನೆ ಏನಿದೆ ನೋಡ್ಕೊಳ್ಳೋಣ. ಫಸ್ಟ್ ಓದ್ಕೊಂಬಿಡೋಣ. ಒಂದು ಶಂಕುವಿನಾಕಾರದ ಡೇರೆಯ ಎತ್ತರವು, ಅಂದರೆ ಟೆಂಟ್ ಅಂತ ಹೇಳಿ ಕರಿತೀವಿ. ಟೆಂಟ್ ಅಂತ ಹೇಳಿ ನೀವು ಸಾಮಾನ್ಯವಾಗಿ ಕೇಳಿರ್ತೀರಿ ಅಲ್ವಾ ಮಕ್ಕಳೇ. ಟೆಂಟನ್ನು ಹೇಳಿದ್ದಾರೆ ಅವರು, ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ. ಅದರ ಎತ್ತರ 10 ಮೀಟರ್ ಇದೆ ಮತ್ತು ಅದರ ಪಾದದ ತ್ರಿಜ್ಯವು 24 ಮೀಟರ್ ಆಗಿದೆ. ಈ ಡೇರೆಯ ಓರೆ ಎತ್ತರ ಎಷ್ಟು ಅನ್ನೋದು ಕಂಡುಹಿಡಿಬೇಕು. ಆಮೇಲೆ 1 ಮೀಟರ್ ಸ್ಕ್ವೇರ್ನ ಕ್ಯಾನ್ವಾಸ್ ಬಟ್ಟೆಯ ಬೆಲೆಗೆ 70 ರೂಪಾಯಿ ಆದರೆ ಅದರ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಫಸ್ಟ್ ಪ್ರಶ್ನೆನ ಬಿಡಿಸ್ಕೊಳ್ಳೋಣ. ಆ ನಂತರ 2ನೇ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಸುಲಭವಾಗುತ್ತೆ. ಈ ರೀತಿಯ ಒಂದು ಟೆಂಟ್ ಇದೆ. ಈ ಟೆಂಟ್ದು ಸ್ಲ್ಯಾಂಟ್ ಹೈಟ್ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಅವ್ರು ಕೊಟ್ಟಿರೋದು ದತ್ತ ಏನು ಅದನ್ನು ಬರ್ಕೊಂಬಿಡೋಣ. ಒಂದು ಶಂಕುವಿನ ಡೇರೆಯ ಎತ್ತರ ಅಂದರೆ ಇಲ್ಲಿ ಇದ್ರದ್ದು ಎತ್ತರ ಕೊಟ್ಟಿದ್ದಾರೆ. ಇಲ್ಲಿದೆ ಅಲ್ವಾ, ಇದ್ರದ್ದು ಹೈಟ್ ಎಷ್ಟಿದೆ ನೋಡಿ, 10 ಮೀಟರ್ ಕೊಟ್ಟಿದ್ದಾರೆ. ನಂತರ ಏನು ಕೊಟ್ಟಿದ್ದಾರೆ, ತ್ರಿಜ್ಯ ಅಂದರೆ ರೇಡಿಯಸ್ ತ್ರಿಜ್ಯನ ಕೊಟ್ಟಿದ್ದಾರೆ. ಅದು ಎಷ್ಟಿದೆ ತ್ರಿಜ್ಯ, 24 ಮೀಟರ್ ಇದೆ. ಗೊತ್ತಾಗ್ತದೆ ಅಲ್ವಾ. ಇದನ್ನು ರೇಡಿಯಸ್ ಅಂತ ಕರಿತೀವಿ. ಅದರದ್ದು 24 ಮೀಟರ್. ದತ್ತವನ್ನು ಒಂದು ಕಡೆ ಬರ್ಕೊಳ್ಳೋಣ. ಫಸ್ಟು ಕಂಡುಹಿಡಿಬೇಕಾಗಿರೋದೇನು ಫಸ್ಟು ನೋಡಿ, ಇಲ್ಲೇ ಡೈರೆಕ್ಟಾಗಿ ಬರೆದಿರೋದ್ರಿಂದ ನಾನು ಮತ್ತೇನು ದತ್ತವನ್ನು ಇನ್ನೊಂದ್ಸರಿ ಬರೀಲಿಕ್ಕೆ ಹೋಗಲ್ಲ. ಅವ್ರು ಕೇಳಿರೋದೇನು ಸ್ಲ್ಯಾಂಟ್ ಹೈಟ್ ಕೇಳಿದ್ದಾರೆ ಅಲ್ವಾ. ಇವಾಗ ಏನು ಮಾಡ್ಕೊಳ್ಳೋಣ, ಸ್ಲ್ಯಾಂಟ್ ಹೈಟಿಂದು ನಿಮ್ಗೆ ಸೂತ್ರ ಹೇಳಿದೆ. ಸ್ಲ್ಯಾಂಟ್ ಹೈಟ್ನ ಕಂಡುಹಿಡಿಬೇಕು ಅಂದರೆ ಏನು ಬರುತ್ತೆ ಸೂತ್ರ, L = R² + H² ಅಂತ ಹೇಳಿ, ಹೌದಲ್ವಾ. ಈಗ ನೋಡಿ R² ಅಂದರೆ ಏನು, 24² + H² ಅಂದರೆ ಏನು, 10². ಇವಾಗ 24ನ್ನು 2 ಸರಿ ಗುಣಿಸಿದಾಗ ನನಗೆ ಬರುವಂಥ ಉತ್ತರ ಏನಪ್ಪ ಅಂತಂದರೆ ನೋಡಿ, 24ನ್ನು 2 ಸರಿ ಗುಣಿಸ್ತಿದ್ರೆ 576 ಬರುತ್ತೆ. ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. 10ನ್ನು 2 ಸರಿ ಗುಣಿಸಿ ಎಷ್ಟಾಗುತ್ತೆ, 100 ಬರುತ್ತೆ. 10 10s 100. ಗೊತ್ತಾಗ್ತಿದೆ ಅಲ್ವಾ. ಈಗ ನೆಕ್ಸ್ಟು ಇದೇ ಸ್ಟೆಪ್ನ ಒಂದೇದು ಸ್ಲ್ಯಾಂಟ್ ಹೈಟ್ನ ಕಂಡುಹಿಡಿ ಕೇಳಿದಾರಲ್ಲ, ಅದ್ರ ಸೂತ್ರ ಏನು, √R² + H². ಅದಕ್ಕೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನಾನು ಫೈನಲಿ ಕಂಡುಹಿಡಿತಾ ಬರ್ತಿದ್ದೀನಿ. ಈಗ 576 + 100 ಎಷ್ಟಾಗುತ್ತೆ ಟೋಟಲ್, ಎರಡನ್ನೂ ನೋಡಿ. ಕೂಡಿದಾಗ ನನಗೆ ಬರುವಂಥದ್ದು 676 ಬರುತ್ತೆ. ಎಷ್ಟು ಬರುತ್ತೆ, 676. ಈಗ ನೆಕ್ಸ್ಟ್ 676 ಅಂದರೆ 26 × 26 2 ಸರಿ ಗುಣಿಸಿದಾಗ ನನಗೆ 676 ಬರುತ್ತೆ ಮಕ್ಕಳೇ. ಈಗ ಇದನ್ನು ಹೇಗೆ ಬರಿಬೋದಪ್ಪ ಅಂದರೆ √26² ಈ ರೀತಿಯಲ್ಲಿ ಬರ್ಕೋಬೋದಾ. ಈ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರೋದೇನು 26. ಗೊತ್ತಾಗ್ತದೆ ಅಲ್ವಾ ಹೇಗೆ ಬಂತು ಅಂತ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಸ್ಲ್ಯಾಂಟ್ ಹೈಟ್, ಓರೆ ಆಕಾರದ ಎತ್ತರ. ಆ ಶಂಕುವಿನ ಟೆಂಟ್ ಮಾಡಬೇಕು ಅಂದ್ಕೊಂಡಿದ್ರಲ್ಲ ಅದರದ್ದು ಓರೆ ಆಕಾರದ ಎತ್ತರ ಎಷ್ಟಿದೆ ಅಂದರೆ 26 ಮೀಟರಲ್ಲಿ ಕೊಟ್ಟಿದ್ದಾರಲ್ವ ಅವರು, ಮೀಟರ್, 26 ಮೀಟರ್ನಲ್ಲಿ ಇರುವಂಥದ್ದು. ಗೊತ್ತಾಯ್ತು ಅಲ್ವಾ. ಈಗ 2ನೇ ಪ್ರಶ್ನೆ, ಅದರಲ್ಲಿರುವಂಥದ್ದು 2ನೇ ಪ್ರಶ್ನೆನ ನಾವು ಬರಿತಾ ಇರೋಂಥದ್ದು. 2ನೇ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, ಬಟ್ಟೆಯ ಬೆಲೆನ ಕೊಟ್ಟಿದ್ದಾರೆ. ಬಟ್ಟೆಯ ಬೆಲೆ, ಈ ಟೆಂಟ್ನ ಮಾಡಲಿಕ್ಕೆ ಒಂದು ಬಟ್ಟೆನ ಯೂಸ್ ಮಾಡಿದ್ದಾರೆ. ಅದು ಕ್ಯಾನ್ವಸ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯಾನ್ವಸ್. ಆ ಬಟ್ಟೆದು ಅವರು 1 ಮೀಟರ್ ಸ್ಕ್ವೇರ್ಗೆ ಬಟ್ಟೆಯ
ಬಟ್ಟೆಯ ಬೆಲೆ ಅಂದರೆ 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ಹೇಳಿದ್ದಾರೆ ಅಂತ ಅಂದರೆ 70 ರೂಪಾಯಿ ಹೇಳಿದ್ದಾರೆ. 70 ರುಪೀಸ್, 70 ರೂಪಾಯಿ ಅಂತ ಹೇಳಿದ್ದಾರೆ. 70 ರೂಪಾಯಿ ಅಂತ ಹೇಳಿದ್ದಾರೆ 1 ಮೀಟರ್ ಸ್ಕ್ವೇರ್ಗೆ. ಆದರೆ ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದು ಒಟ್ಟು ಅಂದರೆ ಟೆಂಟ್ನ ಮಾಡಲಿಕ್ಕೆ ಬಟ್ಟೆನ ಬಳಕೆ ಮಾಡಿದಾರಲ್ವ, ಅದಕ್ಕೆ ಬಳಕೆ ಮಾಡಿರೋದನ್ನ ಫಸ್ಟು ಕಂಡುಹಿಡ್ಕೊಂಡು ಆಮೇಲೆ ಏನು ಮಾಡ್ತೀರಿ, ಸೊ ಇನ್ನು ಉಳಿದಿರುವಂಥ ಈ ಎರಡನೇ ಪ್ರಶ್ನೆ ಅಂದರೆ ಆ ಬಟ್ಟೆಯ ಬೆಲೆ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕಾಗುತ್ತೆ. ಈಗ ನೋಡಿ ನಮಗೆ ಇಲ್ಲೇನು ಸಿಕ್ಕಿದೆ, ಸ್ಲ್ಯಾಂಟೆಡ್ ಸಿಕ್ಕಿದೆ ಹೌದಲ್ವಾ. ಬಟ್ಟೆಯ ಬೆಲೆ ಎಷ್ಟಿದೆ, 1 ಮೀಟರ್ ಸ್ಕ್ವೇರ್ಗೆ 70 ರೂಪಾಯಿ ಅಂತ ಹೇಳಿರೋದು. ಅವರು ಎರಡನೇ ಪ್ರಶ್ನೆಯಲ್ಲಿ ಈ ರೀತಿ 70 ರೂಪಾಯಿ ಆದರೆ ಅದೇ ಡೇರಿಯನ್ನು ಮಾಡಲು ಬೇಕಾಗುವ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವಾಗ ಇದು ಟೆಂಟ್, ಈ ಟೆಂಟ್ಗೆ ಹೇಗಿರುತ್ತಪ್ಪ ಅಂದರೆ ತಳಭಾಗ ಖಾಲಿರುತ್ತೆ, ಸ್ಪೇಸ್ ಇರುತ್ತೆ, ಅದು ಕ್ಲೋಸ್ಡ್ ಇರಲ್ಲ ಟೆಂಟ್ ಅಂತ ಅಂದರೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದರೆ ನಾವು ಇಲ್ಲಿ ಏನು ಮಾಡಬೇಕು, CSAನ ತೆಗೆದುಕೊಳ್ಬೇಕಾಗುತ್ತೆ. CSA ಗೊತ್ತಾಗ್ತದಲ್ಲ, CSAನ ತೆಗೆದುಕೊಳ್ಬೇಕಾಗುತ್ತೆ. ಈಗ ಏನು ಮಾಡ್ತೀರಾ, ನಾವು ಒಟ್ಟು ಬೆಲೆನ ಕಂಡುಹಿಡಿಬೇಕು. ಒಟ್ಟು ಬೆಲೆನ ಕಂಡುಹಿಡಿಬೇಕು ಅಂದರೆ CSA ಶಂಕುವಿನ CSA ಪ್ಲಸ್ ಶಂಕುವಿನ CSAನ ಕಂಡುಹಿಡ್ಕೊಂಡು ಆಮೇಲೆ ಏನು ಮಾಡ್ತೀರಾ ಅಂದರೆ ಬಂದಿರೋದಕ್ಕೆ, ಈ ಬಂದಿರೋ ಬೆಲೆಗೆ ಈ ಬಟ್ಟೆಯನ್ನು 1 ಮೀಟರ್ಗೆ ಎಷ್ಟು ಆಯಿತು ರೂಪಾಯಿ ಅಂತಂದರೆ ನಮಗೆ ಅಲ್ಲಿ CS ಸಿಕ್ತು ಅಂದರೆ ಎಷ್ಟು ಬಟ್ಟೆ ಬಳಕೆ ಆಗಿದೆ ಅನ್ನೋದು ಸಿಗುತ್ತೆ. ಅದಕ್ಕೆ ಏನು ಮಾಡ್ತೀರಾ, 70 ರೂಪಾಯಿನ ಗುಣಿಸ್ತೀರಾ. ಆವಾಗ ಟೋಟಲಿ ಎಷ್ಟು ದುಡ್ಡು ಅಲ್ಲಿ ಆ ಟೆಂಟಿಗೆ ಅನ್ನೋದು ನಮಗೆ ಪರಿಪೂರ್ಣವಾಗಿ ಸಿಗುವಂಥದ್ದು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇವಾಗ ಒಟ್ಟು ಬೆಲೆನ ನಾವು ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು, CSA ಅಂದರೆ ಒಟ್ಟು ಅಲ್ಲಿ ಆ ಟೆಂಟ್ನ ಮಾಡಲಿಕ್ಕೆ ಬಳಕೆ ಆಗಿರುವಂಥದ್ದು ಎಷ್ಟು ಅನ್ನೋದು. CSA ಅಂದರೆ ಏನು, 5RL. ಇವಾಗ ಇಂಟು ಏನು ಮಾಡ್ತೀರಿ, ಇಂಟು ಬಟ್ಟೆಯ ಬೆಲೆ ಎಷ್ಟು, 70 ರೂಪಾಯಿ ಇದೆ ಅಲ್ವಾ. 1 ಮೀಟರ್ ಸ್ಕ್ವೇರ್ಗೆ ಬಟ್ಟೆಯ ಬೆಲೆ 1 ಮೀಟರ್ ಸ್ಕ್ವೇರ್ಗೆ ಎಷ್ಟಿದೆ, 70 ರೂಪಾಯಿ ಇದೆ. ಅದನ್ನಿಲ್ಲಿ ಬರ್ಕೊಂಡೆ. ಯಾಕಪ್ಪ ಅಂದರೆ ನಮಗೆ ಸಿಕ್ತಿರೋದು ಬರೀ ಒಂದು ಟೆಂಟ್ ಮಾಡಲಿಕ್ಕೆ, ಹಾಗಾಗಿರೋದ್ರಿಂದ 1 ಮೀಟರ್ಗೆ 70 ರೂಪಾಯಿ ಅಂದರೆ ನಾವೇನು ಮಾಡಬೇಕು, ಇದಕ್ಕೆ ಗುಣಿಸ್ಬೇಕಾಗುತ್ತೆ. ಪೈ ಅಂದರೆ ಏನು, 22/7 ಇಂಟು R. ಏನು ಸಿಕ್ಕಿದೆ, ಏನಿದೆ ಅಲ್ಲಿ R ಅಂದರೆ 24 ಇಂಟು ಸ್ಲ್ಯಾಂಟೆಡ್ ಎಷ್ಟು ಸಿಕ್ಕಿದೆ, 26. ನೋಡಿ 7ರ ಮಗ್ಗೆಯಲ್ಲಿ 24 ಎಲ್ಲಿ ಬರುತ್ತೆ ಅಂತ ಹೇಳಿ. ಆಮೇಲೆ ಇಂಟು 70 ಇದೆ. ಇಲ್ಲಿ 7 1 7 10 ಆಯಿತಾ. ಈಗ ಏನು ಮಾಡ್ಬೋದು, 22 ಇಂಟು 24 ಇಂಟು 26 ಇಂಟು 10. ಈಗ ಈಸಿಯಾಗಿ ಅಷ್ಟನ್ನು ಗುಣಿಸ್ಬಿಡಿ. ಗುಣಿಸಿ ಎಷ್ಟು ಬರುತ್ತೆ ನೋಡಿ. ಗುಣಿಸಿದಾಗ ನನಗೆ ಬರುವಂಥದ್ದು ಇವೆರಡನ್ನು ಫಸ್ಟ್ ಗುಣಿಸ್ತೀನಿ, ಇವೆರಡನ್ನು ಆಮೇಲೆ ಗುಣಿಸ್ತೀನಿ. 22 ಇಂಟು 24 ಗುಣಿಸಿದಾಗ 528. ಇವೆರಡನ್ನು ಗುಣಿಸಿದ್ರಿ, ಗುಣಿಸಿ ನೋಡಿ ಅವಾಗ 260 ಬರ್ತದೆ. ಇವೆರಡನ್ನು ಗುಣಿಸಿದಾಗ ಎಷ್ಟು ಬರುತ್ತಪ್ಪ ಅಂದರೆ 1 3 7 2 8 0 1,37,280 ರೂಪಾಯಿ. ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಇದು ನಾವು ಬಿಡಿಸಿರೋದು ಎಷ್ಟನೇ ಪ್ರಶ್ನೆದಪ್ಪ ಅಂತಂದರೆ 4ನೇ ಪ್ರಶ್ನೆದು. ಫಸ್ಟು 4ನೇ ಪ್ರಶ್ನೆದು ನಾನು ಹೇಳ್ಕೊಟ್ಟಿರೋವಂಥದ್ದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಏನು ಮಾಡಿದ್ರಿ, ಇಲ್ಲಿ ಶಂಕುವಿನ ಡೇರೆದ ಎತ್ತರವನ್ನು ಕೊಟ್ಟಿದ್ದಾರೆ. ಇದ್ರದ್ದು ಎತ್ತರವನ್ನು ಕೊಟ್ಟಿದ್ರು ಮತ್ತು ತ್ರಿಜ್ಯವನ್ನು ಕೊಟ್ಟಿದ್ರು. ಇದ್ರದ್ದು ಸ್ಲ್ಯಾಂಟ್ ಹೈಟ್ ಕಂಡುಹಿಡ್ಕೊಂಡ್ರಿ, ಅಂದರೆ ಓರೆಯಾಕಾರದ ಎತ್ತರವನ್ನು ಕಂಡುಹಿಡ್ಕೊಂಡ್ರಿ. ಎಷ್ಟು ಬಂತದು, 26 ಮೀಟರ್ ಬಂತು. ಅವ್ರು ಹೇಳಿರೋದು ಹೇಳ್ರಿ, 1 ಮೀಟರ್ಗೆ 70 ರೂಪಾಯಿ ಕ್ಯಾನ್ವಾಸ್ ಅನ್ನೋ ಬಟ್ಟೆ, ಈ ಟೆಂಟ್ ಮಾಡಲಿಕ್ಕೆ ಆ ಬಟ್ಟೆನ ಬಳಕೆ ಮಾಡಿದ್ದಾರೆ. ಅದು 1 ಮೀಟರ್ಗೆ 70 ರೂಪಾಯಿ ಅನ್ನೋದಾದರೆ ಆ ಟೆಂಟ್ನ ಮಾಡಲಿಕ್ಕೆ ಬಟ್ಟೆನ ಬಳಸಿದಾರಲ್ವ, ಅದರದ್ದು ರೂಪಾಯಿ ಎಷ್ಟು ಆಗುತ್ತೆ ಅನ್ನೋದನ್ನು ಕಂಡುಹಿಡಬೇಕು. ಹಾಗಂದರೆ ಇಲ್ಲಿ ಟೆಂಟ್ಗೆ ಕೆಳಭಾಗ ಇರಲ್ಲ, ನೀವೇನು ತಗೊತೀರಾ, CSAನ ತೆಗೆದುಕೊಳ್ತೀರಾ. ಶಂಕುವಿನ CSA ಅಂತ ಹೇಳಿ ನೀವು ಆ ಸೂತ್ರವನ್ನು ಬಳಸಬೇಕಾಗುತ್ತೆ. 5RL ಇಂಟು ಯಾಕೆ ಇದಕ್ಕೆ ಗುಣಿಸ್ತೀರಾ ಅಂತಂದರೆ ನಮಗೆ 1 ಮೀಟರ್ನ ಬೆಲೆನ ಕೊಟ್ಟಿದ್ದಾರೆ. ಹಾಗಿರೋದ್ರಿಂದ ಈ CSAಗೆ ಅದನ್ನು ಗುಣಿಸಿದಾಗ ನಮಗೆ ಅಲ್ಲಿ ಒಟ್ಟು ಆ ಕ್ಯಾನ್ವಾಸ್ ಬಟ್ಟೆಗೆ ಬಳಸ್ತಕ್ಕಂಥ ಅಮೌಂಟು ಎಷ್ಟು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಸೊ ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ. ಮುಂದಿನ ಲೆಕ್ಕವನ್ನು ನಿಮಗೆ ಹೇಳ್ಕೊಡ್ತೀನಿ. ಇದು ಎಷ್ಟನೇ ಲೆಕ್ಕ, 4ನೇದ್ರದ್ದು. ಇನ್ನು 5ನೇ ಲೆಕ್ಕದ ಪ್ರಶ್ನೆನ ಓದ್ಕೊಂಡು ಆ ನಂತರ ಅದರದ್ದು ಪರಿಹಾರವನ್ನು ಮಾಡ್ತಾ ಬರೋಣ.
ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ. ಐದನೇ ಪ್ರಶ್ನೆ ನೋಡಿ, ಎತ್ತರ 8 ಮೀಟರ್ ಇದೆ ಮತ್ತು ಪಾದದ ತ್ರಿಜ್ಯ 6 ಮೀಟರ್ ಇರುವ ಶಂಕುವಿನ ಆಕಾರದ ಡೇರೆನು, ಅಂದರೆ ಇಲ್ಲೂ ಕೂಡ ಡೇರೆ ಅಂತ ಹೇಳಿದರೆ ಟೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಮಾಡಲು ಬೇಕಾದ 3 ಮೀಟರ್ ಅಗಲದ ಟಾರ್ಪ್ಲಿನ್ನ ಉದ್ದ ಎಷ್ಟು ಇರಬೇಕು? ಫಸ್ಟ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಆ ಡೇರೆಯನ್ನು ಅಂದರೆ ಟೆಂಟ್ ಆಕಾರ, ಒಂದು ಕೋನದ ಆಕಾರದಲ್ಲಿ ಇರುತ್ತಲ್ವ, ಅದಕ್ಕೆ ಒಂದು ಟಾರ್ಪ್ಲಿನ್ನ ಬಳಕೆ ಮಾಡಿದ್ದಾರೆ ಅದನ್ನು ಹೊದಿಸ್ಲಿಕ್ಕೆ. ನೋಡಿ ಅದರದ್ದು ಎತ್ತರ ಎಷ್ಟಿದೆ ಅಂದರೆ 8 ಮೀಟರ್. ನಿಮಗೆ ಹೇಳ್ತಾ ಬರಿತಾ ಹೋದರೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಪ್ರಶ್ನೆನ ಹೇಳ್ತಾನೆ ಬರೆದ್ಬಿಡ್ತೀನಿ. ಎಷ್ಟನೇದ್ರದ್ದು ಪ್ರಶ್ನೆ ನಾವು ಬಿಡಿಸ್ತಾ ಇರೋದು? 5ನೇದ್ರದ್ದು. ಈಗ ಒಂದು ಈ ಆಕಾರದಲ್ಲಿ ಇದೆ ಟೆಂಟ್. ಹಾಂ ನೋಡಿ, ಅವರೇನು ಎತ್ತರವನ್ನು ಕೊಟ್ಟಿದ್ದಾರೆ. ಎತ್ತರ ಅಂದರೆ ಏನು? ಹೈಟ್ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಇದು ಹೈಟ್. ಇದು ಎಷ್ಟು ಕೊಟ್ಟಿದ್ದಾರೆ ನೋಡಿ, ಹೆಚ್ ಇಸ್ ಈಕ್ವಲ್ ಟು ಅವ್ರು ಕೊಟ್ಟಿರುವಂಥದ್ದು ಎಷ್ಟು? 8 ಮೀಟರ್. ಅದನ್ನು ಬರ್ಕೊಂಡೆ. ನಂತರ ಏನು ಕೊಟ್ಟಿದ್ದಾರೆ? ತ್ರಿಜ್ಯ ಅಂದರೆ ರೇಡಿಯಸ್ ಆರ್ ಈಕ್ವಲ್ಸ್ ಟು 6 ಮೀಟರ್ ಕೊಟ್ಟಿದ್ದಾರೆ. ಇರುವ ಶಂಕುವಿನಾಕಾರದ ಡೇರೆಯನ್ನು ಮಾಡಲು, ಇದನ್ನು ಮಾಡಲು ಬೇಕಾದ 3 ಮೀಟರ್ ಅಗಲದ ಟಾರ್ಪ್ಲಿನ್ನ ಉದ್ದ ಎಷ್ಟಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ಮಾಡಲಿಕ್ಕೆ ಟಾರ್ಪ್ಲಿನ್ನ ನೋಡಿ, ಟಾರ್ಪ್ಲಿನ್ ಅಂತ ಕೇಳಿರ್ತೀರಿ ಅಲ್ವಾ ನೀವು? ಟಾರ್ಪ್ಲಿನ್ನ ಇದು ಮಾಡಲಿಕ್ಕೆ ಟಾರ್ಪ್ಲಿನ್ನ ಬಳಕೆ ಮಾಡ್ತಾರೆ. ಈ ಟಾರ್ಪ್ಲಿನ್ನ ಅಗಲ ಕೊಟ್ಟಿದ್ದಾರೆ ಅವರು. ಏನು ಅಗಲ ಎಷ್ಟಿದೆ? 3 ಮೀಟರ್ ಇದೆ. ಮತ್ತು ಏನು ಇದರ ಉದ್ದವನ್ನು ನೀವು ಎಷ್ಟು ಅನ್ನೋದನ್ನ ಹೇಳಬೇಕಲ್ಲಿ, ಉದ್ದ ಎಷ್ಟು ಇರಬೇಕು. ನಂತರ ಡೇರೆಯ ಅಂಚನ್ನು ಹೊಲಿಯಲು ಮತ್ತು ಕತ್ತರಿಸಿದಾಗ, ಇದನ್ನು ಹೊಲಿಬೇಕಲ್ವಾ, ಇದ್ರದ್ದು ಅಗಲ ಎಷ್ಟಿದೆ, ಉದ್ದ ಎಷ್ಟು ಬೇಕಾಗ್ಬೋದು ಅನ್ನೋದನ್ನ ನೀವು ಫಸ್ಟ್ ಕಂಡು ಹಿಡ್ಕೋಬೇಕು. ಅದಾದ ಮೇಲೆ ಇದನ್ನು ಹೊಲಿಲಿಕ್ಕೆ, ಟಾರ್ಪ್ಲಿನ್ನ ಆ ಆಕಾರದಲ್ಲಿ ಹೊಲಿಲಿಕ್ಕೆ ನಮಗೆ 20 ವೆಚ್ಚವಾಗುತ್ತೆ ಅಂತ ಹೇಳಿದ್ದಾರೆ. 20 ಸೆಂಟಿಮೀಟರ್ ಏನಾಗುತ್ತೆ? ವ್ಯರ್ಥ ಆಗುತ್ತೆ. ವ್ಯರ್ಥವಾಗುವುದು ಅಂದರೆ ಈ ಟಾರ್ಪ್ಲಿನ್ನ ಹೊಲಿತಾರಲ್ವ, ಅಲ್ಲಿ 20 ಸೆಂಟಿಮೀಟರ್ನಷ್ಟು ವ್ಯರ್ಥವಾಗುವುದು. ಹೆಚ್ಚುವರಿ ಟಾರ್ಪ್ಲಿನ್ನ ಬೇಕಿದೆ ಎಂದು ಊಹಿಸಿ ಪೈನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 3.14 ಇದನ್ನು ಬಳಕೆ ಮಾಡಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಬರ್ಕೊಂಡಿದ್ದೀನಿ. 20 ಸೆಂಟಿಮೀಟರ್ ಅಂದರೆ ಈ ಟಾರ್ಪ್ಲಿನ್ನ ಹೊಲಿಲಿಕ್ಕೆ ಅವರು ಏನು ಮಾಡಿದ್ದಾರೆ, ಎಷ್ಟು ನಾವು ಟಾರ್ಪ್ಲಿನ್ನ ಬಳಕೆ ಮಾಡಿದ್ವಿ ಅಲ್ಲಿ ಇಷ್ಟು ಕತ್ತರಿಸಿದಾಗ ಇಷ್ಟು 20 ಸೆಂಟಿಮೀಟರ್ನಷ್ಟು ಏನಾಗುತ್ತೆ, ವೇಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ನಾವು ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ನಿಮ್ಗೆ ಹೇಳಿದ್ದೆ ಇವಾಗ ಈ ರೀತಿ ಕೋನಾಕಾರದಲ್ಲಿ ಇರುತ್ತೆ ಅಂತಂದರೆ ಇಲ್ಲಿ ಮಧ್ಯಭಾಗದಲ್ಲಿ ನಾನು ಕತ್ತರಿಸಿದಾಗ, ಈ ರೀತಿ ಕತ್ತರಿಸಿದಾಗ ಹೇಗಾಗುತ್ತೆ ಅಂತ ಹೇಳಿದ್ದೆ ನಾನು, ಈ ರೀತಿಯಲ್ಲಿ ಆಗುತ್ತೆ. ಇದನ್ನು ಒಂದೊಂದೇ ಪೀಸ್ ಅಂದರೆ ಈ ರೀತಿಯಲ್ಲಿ ನಾನು ಕಟ್ ಮಾಡಿಕೊಂಡಾಗ ಇಲ್ಲಿ ನನಗೆ ತ್ರಿಭುಜಗಳು ಕಾಣಿಸ್ತವೆ. ಅದನ್ನು ಜೋಡಿಸಿದಾಗ ನನಗೆ ಯಾವುದ್ರ ರೂಪದಲ್ಲಿ ಕಾಣಿಸುತ್ತೆ, ಈ ರೀತಿ ಆಯತದ ರೂಪದಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ದೆ, ಹೌದಲ್ವಾ? ಅವ್ರು ಏನು ಮಾಡಿದ್ದಾರೆ, ಇದ್ರದ್ದು ಕತ್ತರಿಸಿದಾಗ ಅಗಲ, ಇಲ್ಲಿ ಅಗಲ, ಇದ್ರದ್ದು ಉದ್ದ ಎಷ್ಟು ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಅಂದರೆ ಸ್ಲ್ಯಾಂಟ್ ಹೈಟ್ ಗೊತ್ತಾಗ್ತದಲ್ವಾ ಮಕ್ಕಳೇ? ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ವಿಸ್ತೀರ್ಣ, ಈಗ ಸೂತ್ರ ಏನಾಗುತ್ತೆ, ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಇಂಟು ಅಗಲ. ಇಲ್ಲೇನು ಮಾಡಿದ್ದಾರೆ ಅವರು, ವಿಸ್ತೀರ್ಣ ಅಂದರೆ ನಾವು ಯಾವ್ದ್ರದ್ದು ವಿಸ್ತೀರ್ಣ ಕಂಡುಹಿಡಿತಿರೋದು ಹೇಳ್ರಿ? ಶಂಕುವಿಂದು,
ಹೌದಲ್ವಾ? ವಿಸ್ತೀರ್ಣ ಇಲ್ಲೇ ಇರಲಿ, ಇದು ವಿಸ್ತೀರ್ಣ ಅಂತ ಹೇಳಿ. ಈಗ ವಿಸ್ತೀರ್ಣ ಕಂಡುಹಿಡಲಿಕ್ಕಿಂತ ನಮಗೆ ಉದ್ದ ಅವ್ರು ಕೊಟ್ಟಿಲ್ಲ, ಅಗಲ ಎಷ್ಟಿದೆ 3 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ, ಹೌದಲ್ವಾ? ಈಗೇನು ಮಾಡೋದು ನಾವು ಅಂತಂದರೆ, ನಮಗಲ್ಲಿ ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ. ಫಸ್ಟು ಸ್ಲ್ಯಾಂಟ್ ಹೈಟ್ ಕಂಡುಹಿಡ್ಕೊಂಡು ಆಮೇಲೆ ಏನು ಮಾಡ್ಕೊಳ್ಳೋಣ, ಉದ್ದವನ್ನು ಕಂಡುಹಿಡ್ಕೊಳ್ಳೋಣ. ಗೊತ್ತಾಗ್ತಿದಲ್ವಾ? ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಇದು ಅಂತ ಹೇಳಿ. ಸ್ವಲ್ಪ ನಿಮಗೆ ಕಷ್ಟ ಅನಿಸ್ತಿರ್ಬೋದು ಮಕ್ಕಳೇ, ನೋಡ್ಕೊಳ್ಳಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ಉದ್ದ ಯಾವುದಕ್ಕೆ ಅಗಲ ಯಾವುದಕ್ಕೆ ಹೇಳಿದ್ದಾರೆ ಅನ್ನೋದನ್ನು ಈಗ ಕತ್ತರಿಸಿದಾಗ, ಇದನ್ನು ಕತ್ತರಿಸಿದ್ದಾರೆ, ಅದು ಆಯತಾಕಾರದಲ್ಲಿರುತ್ತೆ, ಅದ್ರದ್ದು ಅಗಲ ಉದ್ದ ಕೊಟ್ಟಿದ್ದಾರೆ. ಇವಾಗ ನಾವು ಉದ್ದವನ್ನು ಕಂಡುಹಿಡಿಬೇಕು, ಮತ್ತು ಅಲ್ಲಿ ಟಾರ್ಪ್ಲಿನ್ನ ಎಷ್ಟು ಬಳಕೆ ಮಾಡಿದ್ದಾರೆ, ಅದರಲ್ಲಿ 20 ಸೆಂಟಿಮೀಟ್ರ್ ಅಂದರೆ ಕಳೆದೋಗಿದೆ, ಅಲ್ಲಿ ಎಷ್ಟು ಬಳಕೆ ಆಗಿದ್ರು ಇದೆ ಅನ್ನೋದನ್ನು ನೀವು ಕಂಡುಹಿಡಿಬೇಕು. ನೋಡಿ ಇವಾಗ ಏನು ಮಾಡ್ಬೋದು ಅಂತಂದರೆ, ಫಸ್ಟು ಸ್ಲ್ಯಾಂಟ್ ಹೈಟ್ ಕಂಡುಹಿಡ್ಕೊಳ್ಳೋಣ. ಏನು ಸ್ಲ್ಯಾಂಟ್ ಹೈಟ್ ಅಂದರೆ L ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಯಾಕಂದರೆ ಇಲ್ಲಿ L ಸಿಕ್ತು ಅಂದರೆ ರಿಮೇನಿಂಗ್ ಉಳಿದಿರೋದು ಮಾಡಬಹುದು ಅಂತ ಹೇಳಿ ನಾನು Lನ ಕಂಡುಹಿಡ್ಕೊತಿದ್ದೀನಿ. R² ಪ್ಲಸ್ H². ಈಗ R ಎಷ್ಟು ತ್ರಿಜ್ಯ 6 ಸ್ಕ್ವೇರ್, ಹೈಟ್ ಎಷ್ಟಿದೆ ನೋಡಿ 8. ನೋಡಿ ಸ್ಕ್ವೇರ್ ರೂಟ್ ಆಫ್ 6 6 6 6 36, 8 8 8 64. ಗೊತ್ತಾಗ್ತಿದಲ್ವಾ? ಎರಡೂ ಏನು ಮಾಡ್ತಿದ್ದೀನಿ, ಸ್ಕ್ವೇರಿಂಗ್ ಮಾಡಿದ್ದೀನಿ. ಈಗ ನೆಕ್ಸ್ಟ್, ಈಗ 36 ಪ್ಲಸ್ 64 ಎಷ್ಟಾಗುತ್ತೆ, 100 ಆಗುತ್ತೆ. ಇದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ಎಷ್ಟು, 10. ಎಷ್ಟು ಪರ್ಫೆಕ್ಟ್ ಸ್ಕ್ವೇರು, 10. L ಈಸ್ ಈಕ್ವಲ್ ಟು 10 ಮೀಟರ್. ನಿಮ್ಗೆ ಹೇಳಿದೆ ಅಲ್ವಾ, ಏರಿಯಾ ಈಕ್ವಲ್ಸ್ ಟು ಉದ್ದ ಅಂದರೆ ಏನಂತ ತೆಗೆದುಕೊಳ್ತೀವಿ ನಾವು ಉದ್ದನ, ಎಲ್ ಅಂತ ಹೇಳಿ, ಯಾಕಂದರೆ ಸ್ಲ್ಯಾಂಟ್ ಹೈಟ್ ಇಲ್ಲಿ ಕೋನಾಕಾರದಿಂದ ಇಲ್ಲಿ ಎಲ್ ಬರುತ್ತೆ, ಅಗಲ ಅಂದರೆ ಏನು ಬಿ. ಈಗ ನೋಡಿ ಏನು ಮಾಡ್ಬೋದು, ಇಲ್ಲಿ ಏರಿಯಾ ಅಂತ ಹೇಳಿ ತೆಗೆದುಕೊಳ್ಬೇಕಲ್ವಾ. ಏರಿಯಾ ಅಂದರೆ ನಾವು ಇಲ್ಲಿ ಇದ್ರದ್ದು ಸುತ್ತಳತೆನ ತೆಗೆದುಕೊಳ್ಬೇಕಾಗುತ್ತೆ, ಯಾಕಂದರೆ ಟಾರ್ಪ್ಲಿನ್ ಕೆಳಭಾಗ ಇರಲ್ಲ. ಅಲ್ಲಿ ಏನಂತ ಹೇಳಿದರೆ ನೋಡಿ ಪ್ರಶ್ನೆಯಲ್ಲಿ, ಡೇರೆ ಅಂದರೆ ಟೆಂಟ್ ಅಂದರೆ ಕೆಳಭಾಗ ಇರಲ್ಲ. ಹಾಗಾಗಿರೋದ್ರಿಂದ ನೀವು ಇಲ್ಲಿ ಏನು ಮಾಡಬೇಕು, ಈ ಏರಿಯಾನ CSA ಅಂತ ಹೇಳಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಗೊತ್ತಾಗ್ತದಲ್ವಾ? ಆಮೇಲೆ ಹೇಳ್ತೀನಿ, ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆಗ್ಬೋದು. ಇವಾಗ ಫಸ್ಟು ನಮಗೆ ಅಲ್ಲಿ ವಿಸ್ತೀರ್ಣ, ಇಲ್ಲಿ ನೀವು ಕಂಡುಹಿಡಬೇಕಾಗಿರೋದೇನು ಉದ್ದ ಅಲ್ವಾ, ಅಂದರೆ ಇದು ಎಲ್ ಕಂಡುಹಿಡಬೇಕು. ಇವಾಗ ಏನು ಮಾಡ್ತೀರಿ, ಎಲ್ ಬೇಕು ಅಂತ ಅನ್ನೋದಾದರೆ ಎಲ್ ಬೇಕು ಅಂದರೆ ಈಗ Pನ ಈಕ್ವಲ್ಸಿಂದ ಕಡೆ ಕಳಿಸ್ತೀರಿ. A/B ಈಕ್ವಲ್ಸ್ ಟು L. ಎ ಅಂದರೆ ಏನು ಹೇಳ್ರಿ, ವಿಸ್ತೀರ್ಣ. ಯಾವುದ್ರದ್ದು, ಶಂಕುವಿಂದು ಅಲ್ವಾ, ಶಂಕುವಿನ ವಿಸ್ತೀರ್ಣ. ಶಂಕುವಿನ ವಿಸ್ತೀರ್ಣ ಬೈ ಬೇಸ್ ಅಂದರೆ ಏನು, ಅಗಲ ಈಕ್ವಲ್ಸ್ ಟು ಎಲ್, ಸ್ಲ್ಯಾಂಟ್ ಹೈಟ್ ಓರೆ ಆಕಾರದ ಎತ್ತರ ಎಲ್. ಇದನ್ನು ಕಂಡುಹಿಡಿಬೇಕು. ಇವಾಗ ಶಂಕುವಿನ ವಿಸ್ತೀರ್ಣ ಅಂದರೆ ಏನು, CSA ಗೊತ್ತಿರಬೇಕಲ್ವಾ, CSA ಬೈ ಬೇಸ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಅಲ್ಲಿ 3 ಮೀಟರ್ ಅಲ್ವಾ, ಅದನ್ನು ಬರ್ಕೊಂಡೆ. ಎಲ್ ಗೊತ್ತಿಲ್ಲ, ಕಂಡುಹಿಡಿಬೇಕು ನಾವು. ಇವಾಗ CSA ಅಂದರೆ ಸೂತ್ರ ಏನು, ಈ ಕಡೆ ಮಾಡಿ ತೋರಿಸ್ತೀನಿ, ಇಲ್ಲೇ ತೋರಿಸ್ತೀನಿ. ಫಸ್ಟ್ ವ್ಯಾಲ್ಯೂಸ್ನ ಬರ್ಕೊಂಡ್ಬಿಡೋಣ. CSA ಅಂದರೆ ಏನು ಸೂತ್ರ, ಶಂಕುವಿನ ವಿಸ್ತೀರ್ಣ ಯಾವುದು, CSA. ಇಲ್ಲಿ ಬರ್ತೀನಿ, ವಕ್ರ ಆರ್, ಇಲ್ಲಿ ಬಿಟ್ಬಿಟ್ಟೆ, ವಕ್ರ. CSA ಅಂತ ಏನು ಕರಿತೀವಿ ಹೇಳ್ರಿ, ವಕ್ರ ಅಲ್ವಾ, ವಕ್ರ ಮೇಲ್ಮೈ ವಿಸ್ತೀರ್ಣ. ಮೇಲ್ಮೈ ವಿಸ್ತೀರ್ಣ. ಈಗ CSAದು ಸೂತ್ರ ಏನು, πRL ಡಿವೈಡೆಡ್ ಬೈ 3 ಈಕ್ವಲ್ಸ್ ಟು ಎಲ್. ನೋಡಿ ಇಲ್ಲಿ ಎಲ್ ಅಂದರೆ CSAಲಿ ನಾವು ಹೈಟನ್ನು ತೆಗೆದುಕೊಳ್ಬೇಕಾಗತ್ತೆ. ಏನನ್ನು, ಹೈಟ್, ಎತ್ತರವನ್ನು ತೆಗೆದುಕೊಳ್ಬೇಕಾಗತ್ತೆ. ಎತ್ತರವನ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ ಮಕ್ಕಳೇ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಎತ್ತರವನ್ನು ಎಷ್ಟು ಅಂತ ಹೇಳಿ. ಇಲ್ಲಿ ಎಲ್ ನಾವು ಏನು ಮಾಡಿದ್ವಿ, ಎಲ್ ಸ್ಲ್ಯಾಂಟ್ ಹೈಟ್ನ ಕಂಡುಹಿಡ್ಕೊಂಡ್ವಿ ಅಲ್ವಾ, ಸೊ ಅಲ್ಲಿ ಇದನ್ನು ಹಾಕಬೇಕಾಗತ್ತೆ. ಗೊತ್ತಾಗ್ತಿದ್ದಾನ? ಇವಾಗ ನಾನು ಫಸ್ಟು ಸ್ಲ್ಯಾಂಟ್ ಹೈಟ್ ಕಂಡುಹಿಡ್ಕೊಂಡೆ, ಇದ್ರದ್ದು ಎಷ್ಟಿದೆ ಹೇಳ್ರಿ, 10 ಮೀಟರ್. ಗೊತ್ತಾಗ್ತದಲ್ವಾ? ಈಗ ಎಲ್ಲ ಜಾಗದಲ್ಲಿ ಏನು ಹಾಕ್ತೀರಿ, 10 ಮೀಟರ್ ಅಂತ ಹೇಳಿ ಹಾಕ್ತೀರಿ. ಇವಾಗ ಇದನ್ನು ಈ ಕಡೆಗೆ ಮಾಡಿ ತೋರಿಸ್ತೀನಿ. ಫಸ್ಟ್ ಇದನ್ನು ಬರ್ಕೊತೀರಿ, ನೆಕ್ಸ್ಟ್ ಇದನ್ನು ಬರ್ಕೊಂಡು ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಇದು ಆಗಿತ್ತು ಅಂದರೆ ಇಲ್ಲೇ ಬರೆದು ತೋರಿಸ್ತೀನಿ ನಾನು. ಒಂದು ನೆಕ್ಸ್ಟು ಅಲ್ಲಿ πRL ಇದೆ, ಈಗ ಇಲ್ಲಿ ಬರೀತೀನಿ ನೋಡಿ. ಪೈ ಅಂದರೆ ಏನು, 22/7 ಹೌದಾ. ಆರ್ ಅಂದರೆ ಏನಪ್ಪ, ಆರ್ ರೇಡಿಯಸ್, ತ್ರಿಜ್ಯ ಎಷ್ಟಿದೆ, 6 ಇದೆ, ಅದನ್ನು ಬರ್ಕೊಂಡೆ. ಇಂಟು ಎಲ್, ಸ್ಲ್ಯಾಂಟ್ ಹೈಟ್ ಎಷ್ಟು ಸಿಕ್ಕಿತ್ತು ನಮಗೆ, 10 ಮೀಟರ್ ಹಳಿಸಿದೆ ಅಲ್ವಾ, 10 ಮೀಟರ್. ನೆಕ್ಸ್ಟು ಡಿವೈಡೆಡ್ ಬೈ 3 ಈಕ್ವಲ್ಸ್ ಟು ಎಲ್.
ಗೊತ್ತಾಗ್ತಿದೆ ಅಲ್ವಾ ಹೇಗೆ ಬರ್ಕೊಂಡೆ ಅಂತ. ನೆಕ್ಸ್ಟ್ ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಬರೋಣ. ಎಷ್ಟು ಬರುತ್ತೆ ನಮಗೆ ಇದು ಅಂತಂದರೆ ಇಲ್ಲಿ 22/7 ಅಂತ ಹೇಳಿ ನಾನು ತೆಗೆದುಕೊಂಡೆ. ಬಟ್ ಅವ್ರ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಅವರು 3.14 ಬಳಕೆ ಮಾಡಿ ಅಂತ ಹೇಳಿದ್ದಾರೆ. ಆ ಕಾರಣದಿಂದಾಗಿ ಪೈನ ವ್ಯಾಲ್ಯೂನ 3.142 ಅಂತ ಹೇಳಿ 14 ಅಂತ ಹೇಳಿಕೊಟ್ಟಿರೋದ್ರಿಂದ 14 ಅಂತ ಹೇಳಿ ತೆಗೆದುಕೊಂಡಿದ್ದೀನಿ ನೋಡಿ. ಇವಾಗ 3 1 3 2 ಈಗೇನಾಯಿತು, ರಿಮೈನಿಂಗ್ 3.14 ಇಂಟು 2 ಇಂಟು 10 ಈಕ್ವಲ್ಸ್ ಟು ಎಲ್. ಇವಿಷ್ಟನ್ನು ಗುಣಿಸಿ ಎಷ್ಟು ಬರುತ್ತೆ ನೋಡಿ. ಗುಣಿಸಿದಾಗ ನನಗೆ ಬರೋವಂಥದ್ದು 62.8 ಈಕ್ವಲ್ಸ್ ಟು ಎಲ್. ಗೊತ್ತಾಯ್ತಲ್ವಾ? ಎಲ್ ಅಂದರೆ ಏನು? ಉದ್ದ. ಆ ಟಾರ್ಪ್ಲಿನ್ನ ಉದ್ದವನ್ನು ನಾನು ಇಲ್ಲಿ ಕಂಡುಹಿಡಿತಾ ಇರೋದು ಮಕ್ಕಳೇ. ಟಾರ್ಪ್ಲಿನ್ನ ಉದ್ದ ಎಷ್ಟಿದೆ? 62.8. ಗೊತ್ತಾಗ್ತಿದೆ ಅಲ್ವಾ ನಿಮಗೆ? 62.1. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ, ನಾವು ಟಾರ್ಪ್ಲಿನ್ನ ಎಷ್ಟು ಬಳಕೆ ಮಾಡಿದ್ದೀವಿ ಅಂದರೆ ಎಷ್ಟು ಉದ್ದ ಇದೆ ಅನ್ನೋದು ಸಿಕ್ತು, ಹೌದಲ್ವಾ? ಈಗ ಅಲ್ಲಿ ವ್ಯರ್ಥ ಆಗಿರೋದು 20 ಸೆಂಟಿಮೀಟ್ರ್ ಅಂತ ಹೇಳಿದ್ದಾರೆ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಇದು ಎಲ್ಲ ನಮಗಿರೋದು ಮೀಟ್ರಲ್ಲಿ ಇದೆ, ಬಟ್ ಇಲ್ಲಿ 20 ಸೆಂಟಿಮೀಟ್ರ್ ಇರೋದನ್ನು ನಾನು ಮೀಟರ್ಗೆ ಕನ್ವರ್ಟ್ ಮಾಡ್ಕೊತೀನಿ. ಫಸ್ಟು 20 ಸೆಂಟಿಮೀಟ್ರ್ ಅದನ್ನು ಮೀಟರ್ಗೆ ಕನ್ವರ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಇದು ಆದಮೇಲೆ ಇದು ಇವಾಗ ಅವರು ಅಲ್ಲಿ ಹೇಳಿರೋದೇನು ನೋಡ್ಕೊಳ್ಳಿ. ಫಸ್ಟ್ ಪ್ರಶ್ನೆಯಲ್ಲಿ ಹಂಚನ್ನು ಫಸ್ಟು ಎಷ್ಟು ಉದ್ದ ಅಂತ ಕಂಡುಹಿಡ್ಬೋದು. ಡೇರೆಯ ಹಂಚನ್ನು ಹೊಲಿಯಲು, ಹಂಚು ಅಂದರೆ ಅದನ್ನು ಹೊಲಿಲಿಕ್ಕೆ ಮತ್ತು ಕತ್ತರಿಸಿದಾಗ ವ್ಯರ್ಥವಾಗುವುದರಿಂದ 20 ಸೆಂಟಿಮೀಟರ್ ಹೆಚ್ಚುವರಿ ಟಾರ್ಪ್ಲಿನ್ ಬೇಕಿದೆ ಅಂತ. ಹಾಂ ನೋಡಿ, ಇವಾಗ ಕಟ್ ಮಾಡಿದಾಗ ವೇಸ್ಟ್ ಆಗಿದೆ. ವೇಸ್ಟ್ ಆದಾಗ ನಮಗೆ ಇನ್ನೂ 20 ಸೆಂಟಿಮೀಟರ್ ಅಷ್ಟು ಏನಾಗಿದೆ, ವ್ಯರ್ಥವಾಗುವುದರಿಂದ, ಕತ್ತರಿಸಿದಾಗ ವ್ಯರ್ಥವಾಗೋದನ್ನು 20 ಸೆಂಟಿಮೀಟ್ರ್ ಹೆಚ್ಚುವರಿ ಟಾರ್ಪ್ಲಿನ್ ಬೇಕಾಗಿದೆ ಅಂತ ಹೇಳಿದ್ದಾರೆ. ಸಾರಿ, ಇದು ವ್ಯರ್ಥವಾದಾಗ ಇಷ್ಟು ಬೇಕು ಅಂತ ಹೇಳಿರೋದು, 20 ಸೆಂಟಿಮೀಟರ್ ಅಷ್ಟು ಬೇಕಾಗಿರೋದು ಅಲ್ವಾ? ಬೇಕಾಗಿರುವ ಟಾರ್ಪ್ಲಿನ್ ಇನ್ನು ಬೇಕಾಗಿರುವ 20 ಸೆಂಟಿಮೀಟರ್ ಅಷ್ಟು ಹೆಚ್ಚುವರಿ ಬೇಕಾಗಿದೆ ಅಂತ ಹೇಳಿದ್ದಾರೆ. ಆ ಕಾರಣದಿಂದಾಗಿ ನಾನು ಏನಪ್ಪ ಮಾಡ್ತೀನಿ ಅಂತಂದರೆ, ನೋಡಿ ಇವಾಗ ಇದು ಸೆಂಟಿಮೀಟ್ರಲ್ಲಿದೆ, ಮೀಟರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಫಸ್ಟು 20 ಏನು ಮಾಡ್ತೀರಿ, 100 ಮಾಡ್ತೀರಿ. 0 0 ಕ್ಯಾನ್ಸಲ್, ರಿಮೈನಿಂಗ್ ಎಷ್ಟು ಬರುತ್ತೆ, 0.2 ಬರುತ್ತೆ. ಈಗ ಏನು ಮಾಡ್ಬೋದು ಅಂತಂದರೆ, ನಮಗೆ ಟಾರ್ಪ್ಲಿನ್ ಎಷ್ಟು ಬಳಕೆ ಆಗಿದೆ ಅನ್ನೋದು ಸಿಕ್ಕಿದೆ ಅಲ್ವಾ? ಇಲ್ಲಿ ಎಷ್ಟು ಬಳಕೆ ಆಗಿದೆ ಅನ್ನೋದು ಸಿಕ್ಕಿದೆ, ಅದು ಮೀಟ್ರಲ್ಲಿರುತ್ತೆ. ಎಲ್ ಈಕ್ವಲ್ಸ್ ಟು 62.8 ಮೀಟ್ರಲ್ಲಿರುತ್ತೆ. ಗೊತ್ತಾಗ್ತದನ? ಟಾರ್ಪ್ಲಿನ್ ಎಷ್ಟು ಬಳಕೆ ಆಗಿದೆ ಅನ್ನೋದು ಸಿಕ್ಕಿದೆ ಅಲ್ವಾ? ಎಷ್ಟು, 62.8. ಅಂದರೆ ಇದು ಹೆಚ್ಚುವರಿ 20 ಸೆಂಟಿಮೀಟ್ರ್ ಬೇಕು ಅಂತಂದರೆ ಇವಾಗ ಸಿಕ್ಕಿರೋ ಉದ್ದಕ್ಕೆ ಇದನ್ನು ಆ್ಯಡ್ ಮಾಡ್ತೀರಾ, ಅದನ್ನು ಮೀಟ್ರನ್ಗೆ ಕನ್ವರ್ಟ್ ಮಾಡಿಕೊಂಡು ಏನು ಮಾಡ್ತೀರಿ, ಅದಕ್ಕೆ ಆ್ಯಡ್ ಮಾಡ್ತಾ ಬರ್ತೀರಿ. ಎಲ್ಲಿ ಬರೀಲಿ, ಇಲ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಎಲ್ ಈಕ್ವಲ್ಸ್ ಇನ್ನು ಹೆಚ್ಚುವರಿ ಎಷ್ಟು ಬೇಕು ಅಂತ ಹೇಳಿದಾರಲ್ವ, 62.8 ಪ್ಲಸ್ ಇದು ಅಂದರೆ 20 ಸೆಂಟಿಮೀಟ್ರ್ ಇನ್ನೂ ಹೆಚ್ಚು ಬೇಕಿದೆ ಅಂತ ಹೇಳಿದಾರಲ್ಲ. ಹೆಚ್ಚುವರಿ ಬೇಕಾಗಿರೋದಷ್ಟು ಸೆಂಟಿಮೀಟ್ರ್ ಇರೋದನ್ನು ಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. 0.2 ಮೀಟರ್ ಈಕ್ವಲ್ಸ್ ಎಷ್ಟು ಟೋಟಲಿ ನನಗೆ ಕೂಡಿದಾಗ ಬರೋವಂಥದ್ದು 63 ಮೀಟರ್ ಬೇಕಾಗುತ್ತೆ. ಎಷ್ಟು, 63 ಮೀಟರ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದು 5ನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ ಮಕ್ಕಳೇ. ನೋಡ್ಕೊಳ್ಳಿ, ಇಲ್ಲಿ 62.8 ಮೀಟರ್, 62.8 ಮೀಟರ್ ಇದಕ್ಕೆ ಹೆಚ್ಚುವರಿ ಬೇಕಾಗಿರೋದು. ಇವಾಗ ನಾನು ಫಸ್ಟ್ ಏನು ಮಾಡಿದೆ, ಇಲ್ಲಿ ಕಟ್ ಮಾಡಿದಾಗ ಅಲ್ಲಿ ವೇಸ್ಟೇಜ್ ಆಗಿರುತ್ತೆ, ಹೌದಲ್ವಾ? ವೇಸ್ಟೇಜ್ ಆದಾಗ ನಮಗೆ ಇದನ್ನು ಮಾಡಲಿಕ್ಕೆ ಇನ್ನೂ ಹೆಚ್ಚುವರಿ ಬೇಕಾಗಿರೋದು 20 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಆ ಕಾರಣದಿಂದಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ, ಅಲ್ಲಿ ಟಾರ್ಪ್ಲಿನ್ನ ಉದ್ದ ಇಷ್ಟಿದೆ, ಅದಕ್ಕೆ ಇನ್ನೂ ಉಳಿದಿರೋದು ಇದನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲಿ ಇನ್ನೂ ಎಷ್ಟು ಬೇಕಾಯಿತು ಆ ಟಾರ್ಪ್ಲಿನ್ನ ಮಾಡಲಿಕ್ಕೆ ಅನ್ನೋದು ಫೈನಲಿ ಸಿಗುತ್ತೆ. ಅದು ಎಷ್ಟು, 63 ಮೀಟರ್ ಅಂತ ಹೇಳಿ ಬರೀತೀರಾ. ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ. ನಾನು ಇನ್ನೂ ಒಂದು ಲೆಕ್ಕ 6ನೇದು ಅದು ಒಂದು ಮಾಡಿ ತೋರಿಸ್ತೀನಿ. ಅದು ಹೇಗೆ ಬರುತ್ತೆ ಅಂತ ಹೇಳಿ ನೋಡ್ಕೊಳ್ಳೋಣ ಮಕ್ಕಳೇ. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಹಂಗೆ ನಾವು ಮಾಡೋದು 6ನೇ ಲೆಕ್ಕದ ಪ್ರಶ್ನೆನ ಫಸ್ಟು ಓದ್ಕೊಂಡ್ಬಿಡೋಣ, ಆನಂತರ ಏನು ಮಾಡೋಣ, ಬಿಡಿಸ್ತಾ ಬರೋಣ.
ನೋಡಿ 6ನೇ ಪ್ರಶ್ನೆ ಏನಪ್ಪ ಇದೆ ಅಂತ ಹೇಳಿ, ಒಂದು ವಿದೂಷಕನ ಟೋಪಿಯು, ಸಾರಿ ಅಲ್ಲ 7ನೇ ಪ್ರಶ್ನೆದು, ಒಂದು ಶಂಕುವಿನ ಆಕಾರದ ಗುಮ್ಮಟದ್ದು ಈ ರೀತಿ ಒಂದು ಶಂಕುವಿನ ಆಕಾರದ ಗುಮ್ಮಟ ಇದೆ. ಅದು ಓರೆಯ ಎತ್ತರ ಮತ್ತು ಪಾದದ ವ್ಯಾಸವು ಕ್ರಮವಾಗಿ ಕೊಟ್ಟಿದ್ದಾರೆ. ಓರೆ ಸ್ಲ್ಯಾಂಟ್ ಹೈಟ್ ಎಷ್ಟಿದೆ ಅಂದರೆ 25 ಮೀಟರ್ ಇದೆ, ಮತ್ತು ವ್ಯಾಸ ಅಂದರೆ ಡಯಾಮೀಟರ್ ಕೊಟ್ಟಿದ್ದಾರೆ, ಎಷ್ಟಿದೆ 14 ಮೀಟರ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ಪ್ರತಿ 100 ಮೀಟರ್ಗೆ 210 ರೂಪಾಯಿ ಆಯಿತು ಅಂದರೆ, ಪ್ರತಿ 100 ಮೀಟರ್ ಸ್ಕ್ವೇರ್ಗೆ 210 ರೂಪಾಯಿ ರಂತೆ ಆದರೆ ಅದರ ವಕ್ರ ಮೇಲ್ಮೈಗೆ ಸುಣ್ಣ ಬಳಿಯಲು ಆಗುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಫಸ್ಟು ವಕ್ರ ಅಂದರೆ ಏನು, CSA. ವಕ್ರ ಅಂದರೆ ಇದ್ರ ಸುತ್ತಲ ಪೇಂಟ್ ಬಳಿತಾರಲ್ವ, ಅದಕ್ಕೆ ಎಷ್ಟು ವೆಚ್ಚ ಆಯಿತು ಅಂತ ಹೇಳಿ ಕಂಡುಹಿಡಿಬೇಕು ನೀವು. ಇದು 100 ಮೀಟ್ರಿಗೆ 210 ರೂಪಾಯಿ ಅಂತ ಆದರೆ ಅದೇ ವಕ್ರ ಅಂದರೆ ಈ ಭಾಗಕ್ಕೆ ಸುಣ್ಣವನ್ನು ಬಳಿತಾರಲ್ಲ ಅಲ್ಲಿಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಫಸ್ಟ್ CS ಅನ್ನು ಕಂಡುಹಿಡ್ಕೊಳ್ಳಿ. CS ಅನ್ನು ಕಂಡುಹಿಡಿಬೇಕು ಅಂದರೆ ನಾವು ರೇಡಿಯಸ್ನ ಫಸ್ಟ್ ಕಂಡುಹಿಡ್ಕೋಬೇಕು. D = 2R. ಏನು ಬರುತ್ತೆ, R = D/2 ಅಲ್ವಾ. ಡಿ ಅಂದರೆ ಏನು, 14 14/2 2 ಒಂದಲೇ 2 7s 14. ಎಷ್ಟು ಬಂತು ರೇಡಿಯಸ್ಸು, ಅಂದರೆ ತ್ರಿಜ್ಯ ಎಷ್ಟು ಬಂತು, 7 ಬಂತು. ಈಗ ಏನು ಮಾಡ್ತೀರಿ, CS ಅನ್ನು ಕಂಡುಹಿಡ್ಕೊಳ್ಳೋಣ. CSA ಅಲ್ವಾ. CSA ಕಂಡುಹಿಡ್ಕೊಂಡು ಆನಂತರ ಏನು ಮಾಡೋಣ ಮಕ್ಕಳೇ, 100 ಮೀಟ್ರಿಗೆ 210 ರೂಪಾಯಿ ಅನ್ನೋದಾದರೆ ಇನ್ನು ಅಷ್ಟು ಸುಣ್ಣಕ್ಕೆ ಎಷ್ಟು ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಈಗ ಏನು ಮಾಡ್ತೀನಿ ಅಂತಂದರೆ, CS ಅನ್ನು ಕಂಡುಹಿಡ್ಕೊಳೋಕ್ಕಿಂತ ಮುಂಚೆ ನಾನು ಡೈರೆಕ್ಟಾಗಿ ಮಾಡಿಬಿಡ್ತೀನಿ. ನಮಗೆ ಸುಣ್ಣ ಬಳಿಯಲು ಆಗುವ ವೆಚ್ಚ ನೋಡಿ, ಸುಣ್ಣ ಬಳಿಯಲು ಆಗುವ ವೆಚ್ಚ ಕಂಡುಹಿಡಿಬೇಕಲ್ವಾ. ಅದು ಏನಕ್ಕೆ, ಈ ಶಂಕುವಿನ ಆಕಾರದಲ್ಲಿರುವ ಗುಮ್ಮಟಕ್ಕೆ, ಅದು ಗುಮ್ಮಟಕ್ಕೆ ಕಂಡುಹಿಡಿಬೇಕು ಅಂದರೆ ಆ ಸುತ್ತ ಅಂದರೆ ಶಂಕುವಿನ ಆಕಾರದಲ್ಲಿರೋದಕ್ಕಿಂತ ಏನಂತ ಹೇಳ್ಬೋದು, CSA. ಶಂಕುವಿನ ಆಕಾರದ ಶಂಕುವಿನ CSA. ಈಗ ಇದಕ್ಕೆ ಏನು ಮಾಡ್ತೀರಾ ಅಂತಂದರೆ, ಒಟ್ಟು ಎಷ್ಟಾಗಿದೆ 100 ಮೀಟರ್ ಸ್ಕ್ವೇರ್ಗೆ ಅಂದರೆ 100 ಮೀಟರ್ ಸ್ಕ್ವೇರ್ಗೆ ಇಷ್ಟು ಅಂದರೆ 210 ರೂಪಾಯಿ ಅನ್ನೋದಾದರೆ ಈ ವಕ್ರವಾಗಿರುವಂಥದ್ದಕ್ಕೆ ಪೇಂಟ್ನ ಬಳಿತಾರಲ್ವಾ ಆ ಗುಮ್ಮಟಕ್ಕೆ, ಅದಕ್ಕೆ ಎಷ್ಟಾಗ್ಬೋದು ಅಂತ ಅಂದರೆ ಇದಕ್ಕೆ ಏನು ಮಾಡ್ತೀರಿ, ಇಂಟು ಏನು ಮಾಡ್ಬೋದು, ಬಣ್ಣದ ಬೆಲೆ 100 ಮೀಟ್ರಿಗೆ 200 ರೂಪಾಯಿ ಅನ್ನೋದಾದರೆ ಬಣ್ಣದ ಬೆಲೆ 100 ಮೀಟರ್ ಸ್ಕ್ವೇರ್ಗೆ ಏನು 210 ರೂಪಾಯಿ ಅನ್ನೋದನ್ನು ನೀವು ಇದಕ್ಕೆ ಗುಣಿಸ್ಬೇಕಾಗತ್ತೆ. CSA ಅಂದರೆ ಏನು, πRL ಇಂಟು ಏನು 100 ಮೀಟ್ರಿಗೆ 210 ರೂಪಾಯಿ ಅನ್ನೋದಾದರೆ ಹೇಗೆ ಬರ್ಕೊತೀರ ಅಂದರೆ 210/100 ಹೀಗೆ ಬರ್ಕೋಬೇಕಾಗುತ್ತೆ ಮೀಟರ್ ಸ್ಕ್ವೇರ್ನಲ್ಲಿ. ಇವಾಗ ನೋಡಿ, ಪೈ ಅಂದರೆ ಏನು, 22/7 ಇಂಟು R ಅಂದರೆ ಏನು ಹೇಳ್ರಿ, ಅಲ್ಲಿ ಎಷ್ಟು ಸಿಕ್ಕಿದೆ ನಮಗೆ 7 ಮೀಟರ್ ಅಲ್ವಾ, ಇಂಟು 7 ಮೀಟರ್. L ಓರೆ ಆಕಾರದಲ್ಲಿರುವಂಥ ಎತ್ತರ ಎಷ್ಟಿದೆ, 25 ಮೀಟರ್ ಇಂಟು 210/100 ಮೀಟರ್ ಸ್ಕ್ವೇರ್. ಈಗ ನೋಡಿ ಸಿಂಪ್ಲಿಫೈ ಮಾಡಿ, 7 ಈಗ ನೆಕ್ಸ್ಟು 0 0 ಹೋಯ್ತು, ಇನ್ನು ಉಳಿದಿರೋದು ಏನು ನೋಡಿ, ಮತ್ತೆ ಎಲ್ಲಾದರೂ ಕ್ಯಾನ್ಸಲ್ ಆಗುತ್ತಂತ, 2 5 10 2 5 10 ಸಾರಿ 5 2s 10 5 5s 25 5 2 10 5 5 25 2 1 2 2 11 ಸಾರಿ 2 1 2 2 1 2 1 2 11 22 ಆಗುತ್ತಲ್ವಾ. ಸೊ ಈಗೇನು ಉಳಿತು, ಇಲ್ಲಿ 11 ಉಳಿತು, ಮತ್ತು ಇಂಟು 5 ಇಂಟು 21 ಮೀಟರ್ ಸ್ಕ್ವೇರಲ್ಲಿದೆ, ಇಲ್ಲಿ ಮೀಟರ್ ಸ್ಕ್ವೇರ್ ಇದೆ, ಮೀಟರ್ ಸ್ಕ್ವೇರ್ ಅಂತಲೇ ಬರುತ್ತೆ. ನೆಕ್ಸ್ಟು ಏನು ಮಾಡ್ತೀರಿ ಅಂತಂದರೆ, ನಾವು ಇಲ್ಲಿ ಕಂಡುಹಿಡಿತಾ ಇರೋದೇನು, ಬೆಲೆ ಎಷ್ಟು ಅಂತ ಹೇಳಿ. ಇದು ಮೀಟರ್ ಸ್ಕ್ವೇರಲ್ಲಿರೋದು ಬೆಲೆ ಅಲ್ವಾ, 210 ರೂಪಾಯಿ ಅನ್ನೋದು, 210 ರೂಪಾಯಿ ಅನ್ನೋದಾದರೆ ಇಲ್ಲಿ ಬೈ ಮೀಟರ್ ಸ್ಕ್ವೇರ್ ಇರುತ್ತೆ, ಇದು ರುಪೀಸಲ್ಲಿರುತ್ತೆ ಹೌದಾ. ಈಗ
ಇದು ಮೀಟರ್ ಇಂಟು ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ಉಳಿಯೋದೇನು ಬರೀ ರುಪೀಸ್ ಅಷ್ಟೇ ಅಲ್ವಾ ಉಳಿಯೋದು. ಇದನ್ನಿಷ್ಟು ಗುಣಿಸಿದಾಗ ನನಗೆ ಎಷ್ಟು ಬರುತ್ತೆ? 11 5 55 ಇಂಟು 21 ಇವೆರಡನ್ನು ಗುಣಿಸಿದಾಗ ಬರುವಂಥ ಉತ್ತರ ನನಗೆ 1155 ರುಪೀಸ್. ಇದು ಏನಪ್ಪ ಅಂತಂದರೆ ಅವರು ಹೇಳಿರೋ ಪ್ರಕಾರ ಒಂದು ಶಂಕುವಿನ ಆಕಾರದ ಗುಮ್ಮಟ ಇರುತ್ತಲ್ವ, ಅದಕ್ಕೆ ಬಣ್ಣ ಬಳಿತಾರಲ್ವ, ಓರೆ ಆಕಾರದಲ್ಲಿರುತ್ತೆ, ಈ ರೀತಿಯಲ್ಲಿರುತ್ತಲ್ವ, ಇದಕ್ಕೆ ಬಣ್ಣವನ್ನು ಬಳಿತಾರಲ್ವ ನೋಡಿ, ಇದು ಈ ರೀತಿ ಇದಕ್ಕೆ ಬಣ್ಣವನ್ನು ಬಳಿತಾರಲ್ವ, ಈ ಬಣ್ಣಕ್ಕೆ 100 ಮೀಟ್ರಿಗೆ 210 ರೂಪಾಯಿ ಆಯಿತು ಅಂದರೆ ಒಟ್ಟು ಎಷ್ಟಾಯಿತು ಅನ್ನೋದನ್ನು ನಾವಿಲ್ಲಿ ಕಂಡುಹಿಡ್ದಿರೋದು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇದು 6ನೇ ಪ್ರಶ್ನೆಗೆ ನಾವು ಪರಿಹಾರವನ್ನು ಈ ರೀತಿಯಲ್ಲಿ ಕಂಡುಹಿಡ್ದಿರುವಂಥದ್ದು. ಇನ್ನು 2 ಲೆಕ್ಕಗಳಿದ್ದಾವೆ, 7 ಮತ್ತು 8ನೇ ಲೆಕ್ಕ. ಇದನ್ನು ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ಬಿಡಿಸಿ. ಏನಾದರೂ ಡೌಟ್ ಇತ್ತು ಅಂದರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮುಂದಿನ ತರಗತಿಯಲ್ಲಿ ಇದನ್ನು ನಾನು ಮಾಡಿ ತೋರಿಸ್ತೇನೆ. ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ. ನಾನು ಮಾಡಿರೋದಕ್ಕೆ ನೀವು ಮುಂದಿನ ತರಗತಿಯಲ್ಲಿ ಸರಿ ಇದ್ದೇನೆ ಅಂತ ಹೇಳಿ ನೀವು ಕಂಪೇರ್ ಮಾಡಿ ನೋಡಿ. ಸರಿ ಇದ್ದರೆ ನೀವು ತುಂಬ ಚೆನ್ನಾಗಿ ಕಲಿತಾ ಇದ್ದೀರಿ ಅಂತ ಹೇಳಿ. ಸೊ ಇವತ್ತಿನ ತರಗತಿಗೆ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.